ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಡಿಜಿಟಲ್ ತಂತ್ರಜ್ಞಾನಗಳ ಬಗ್ಗೆ ಅರಿವಿದೆ, ಅದನ್ನು ಮೂಡಿಸುವಂಥ ಪ್ರಯತ್ನವನ್ನು ಸಹ ಕೃಷಿ ವಿಶ್ವವಿದ್ಯಾನಿಲಯ ಈ ಸಂದರ್ಭದಲ್ಲಿ ಇನ್ನು ಮುಂದೆ ಹೆಚ್ಚು ಮಾಡುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ಹೆಚ್ಚು ಯಶಸ್ವಿಯಾಗಲಿ, ಹಲವಾರು ಬಂಡವಾಳ ಹೂಡಿಕೆದಾರರನ್ನು ಆಕರ್ಷಿಸಲಿ ಮತ್ತು ಹೊಸ ತಂತ್ರಜ್ಞಾನಗಳನ್ನು, ಹೊಸ ಸ್ಟಾರ್ಟಪ್ಗಳನ್ನು, ನವೋದ್ಯಮಗಳನ್ನು ತಂದು ಇನ್ನು ಮುಂದೆ ಮಂಡಿಸುವಂಥ ನಿಟ್ಟಿನಲ್ಲಿ ಪ್ರತಿ 3 ತಿಂಗಳಿಗೆ ಒಮ್ಮೆ ನಡೆಸುವಂಥ ಈ ಒಂದು ಬಂಡವಾಳ ಹೂಡಿಕೆದಾರರ ಸಮಾವೇಶ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಕ್ರಾಂತಿಯನ್ನು ಮಾಡಬಹುದು ಅಂತ ಹೇಳಿ ನನ್ನ ಭಾವನೆ. ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಭಾಳ ಆಪರ್ಚುನಿಟೀಸ್ ಇದ್ದಾವೆ, ಇಲ್ಲಿ ಅವಕಾಶಗಳಿದ್ದಾವೆ ಕೃಷಿಯಲ್ಲಿ. ಅದರಲ್ಲೂ ಕೂಡ ಸೆಕೆಂಡ್ರಿ ಅಗ್ರಿಕಲ್ಚರ್ ಅಂತ ನಾವೇನು ಕರಿತೀವಿ, ಅದರಲ್ಲಿ ಬಂಡವಾಳ ಹೂಡಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಈಗ CSR ಫಂಡ್ ಇರ್ಬೋದು, ಅಥವಾ ಶ್ರೀಮಂತರಿಗೆ ಕೆಲವರಿಗೆ ಹಣ ಇನ್ವೆಸ್ಟ್ ಮಾಡಲಿಕ್ಕೆ ಜಾಗ ಸಿಗೋದಿಲ್ಲ, ಅಲ್ಲಿಗೆ ದಾರಿ ಸಿಗೋದಿಲ್ಲ, ಅಂಥವರೆಲ್ಲ ಕೃಷಿಯಲ್ಲೂ ಕೂಡ ನಾವು ಇನ್ವೆಸ್ಟ್ ಮಾಡ್ಬೋದು. ಕೃಷಿಯಲ್ಲಿ ಇನ್ವೆಸ್ಟ್ ಮಾಡಿತು ಅಂತಂದರೆ ಇದು ಒಂದು ಲಾಭದಾಯಕ ಉದ್ದಿಮೆ ಥರ ಮಾಡಿ ಮತ್ತೆ ನಾವು ಏನು ರೈತರಿಗೆ ಮತ್ತು ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ನೀಡ್ಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. हमारे वीर सुरक्षा बलों द्वारा इस हमले को सफलतापूर्ण नाकाम कर दिया था. आतंकवादियों के उस हमले को बहादुरी से सामना करते हुए संसद सुरक्षा सेवा, दिल्ली पुलिस और केंद्रीय रिजर्व पुलिस के 8 सुरक्षा कर्मियों ने संसद भवन की रक्षा करते हुए वीर गति को प्राप्त सभी अमर शहीदों को अपनी विनम्र श्रद्धांजलि अर्पित करती हैं एवं उनके परिवारों के प्रति अपनी गहरी संवेदना व्यक्त करती है. इस अवसर पर हम आतंकवाद का मुकाबला करने और अपनी मातृभूमि की एकता, अखंडता और संप्रभुता की रक्षा करने में अपने अटल संकल्प को दोहराते हैं. अब ये सभा पूर्व लोकसभा अध्यक्ष श्री शिवराज पाटिल जी एवं संसद भवन पर हुए हमले में दिवंगत आत्माओं के सम्मान में कुछ देर मौन रहेगी. सभा की कार्रवाई आज 12 बजे तक के लिए स्थगित की जाती है. Discussion in Parliament. We should all have a discussion in Parliament, and we should try and not make it a discussion where we are abusing you and you are abusing us. I think we should make it a discussion where we are participating, we are showing the country that on this fundamental issue there is agreement, and the best minds are going to be put into place to solve this issue. I think it would be good if we have a discussion, detailed discussion, and then the Prime Minister puts in place a plan for each city, methodical, systematic plan on how within the next 5 or 10 years, maybe we cannot resolve the problem, but how we are going to impact the problem and make life for our people easier. Laws, various rules, we will see how we will take up this discussion, but please, the matter was brought in the BSc, so if he is responding on during 0 hour,
You can understand. Government is ready to discuss. No, you can understand. No, just do. Government is always prepared to have discussion under any rule, but only what the point I want to make is, since the matter was brought in the BAC, we will come back and let us see how we can structure the discussion into, and then we are ready to take up this matter. ಹೇಳೋದಕ್ಕೆ ವಿರೋಧ ಪಕ್ಷ ಇರೋದು ಅಂತ ವಿರೋಧ ಪಕ್ಷ ಇಲ್ಲ. ನಾವು ಹೇಳಕ್ಕಿಲ್ಲ ವಿರೋಧ ಪಕ್ಷ ಈಗ ನೀವು ಕ್ಲಾರಿಫಿಕೇಶನ್ ಕೇಳಿದ್ದೀರಿ, ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ, ಸುಳ್ಳು ಅಂತ ಮುಖ್ಯಮಂತ್ರಿ ಉತ್ತರ ಬಗ್ಗೆ ಚರ್ಚೆ ಹಾಕಿದ್ದಾರೆ. ಮಾತುಗಳೆಲ್ಲ ಸುಳ್ಳು. ನಾವು ಸುಳ್ಳು ಹೇಳಲ್ಲ. ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅದು 2011-12 ಗದಗ ಜಿಲ್ಲೆಯ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ 25 ಹಾಗೂ ಮಾರ್ಚ್ 25 2 ತಿಂಗಳ ಅನುದಾನ ಬಿಡುಗಡೆ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸದನಕ್ಕೆ ಇಷ್ಟೆಲ್ಲ ಅವಕಾಶಗಳಿದ್ದು ಕೂಡ, ಎಲ್ಲ ವೆರಿಫಿಕೇಶನ್ ಆದ್ರೂ ಕೂಡ ಸರ್ ಒಂದೇ ನಿಮಿಷ, ಹಾವೇರಿದು ಐತೆ, ಹಾವೇರಿ ಜಿಲ್ಲೆದು ಐತೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು ಇದನ್ನು 2 ಮಹಾನಗರ ಪಾಲಿಕೆ ಮಾಡಬೇಕು ಅಂತೇಳಿ 21/1/2025 ಪ್ರಾಥಮಿಕ ಅಧಿಸೂಚಿಯನ್ನು ಹೊರಡಿಸಿದ್ವಿ. ಅದಾದ ನಂತರ ಆಕ್ಷೇಪಣೆ, ಸಲಹೆ ಇದೆಲ್ಲ ಆಯಿತು ಸಭಾಧ್ಯಕ್ಷ. ನಮ್ಮಿಂದ ಪಾತ್ರ ಆಯಿತು ಸಭಾಧ್ಯಕ್ಷ. ನಮ್ಮ ಇಲಾಖೆಯಿಂದ, ನಮ್ಮ ಸೆಕ್ರೆಟರಿಯಿಂದ ಯಾವುದೇ ಲೋಪಗಳಾಗಿಲ್ಲ ಸಭಾಧ್ಯಕ್ಷ. ನಾನೇನು ಕರ್ತವ್ಯ ಮಾಡಬೇಕು ನಾನು ಮಾಡಿ 2 ಕಾರ್ಪೊರೇಷನ್ ಮಾಡಿ ಸ್ಪ್ಲಿಟ್ ಮಾಡಿ, ಇದು ಗವರ್ನರ್ ಅವರ ಅಂಕಿತ ಆಗಬೇಕಾಗ್ತದೆ ಸಭಾಧ್ಯಕ್ಷ. ಅಪಾಯ ಹೇಳಿ ಸರಿ ಇದೆ ಸಭಾಧ್ಯಕ್ಷ. 7 ತಿಂಗಳಾಗಿದೆ ಸಭಾಧ್ಯಕ್ಷ. ಮಾನ್ಯ ರಾಜ್ಯಪಾಲರ ಹತ್ರ ಫೈಲ್ ಇದೆ ಸಭಾಧ್ಯಕ್ಷ. ನಾನು ಇದನ್ನು 2 ಸರಿ ಹೇಳಿದೆ ಸಭಾಧ್ಯಕ್ಷ. ಪುರಸಭೆ, ಪಟ್ಟಣ ಪಂಚಾಯತಿ, ಕಾರ್ಪೊರೇಷನ್ಸ್ ಎಲ್ಲ ಸುಮಾರು 350-400 ಇದ್ದಾವೆ ಸಭಾಧ್ಯಕ್ಷ. 2 ಕೋಟಿ ಮೇಂಟೆನೆನ್ಸ್ ಅಂದ್ರೆ 700-800 ಕೋಟಿ ವರ್ಷಕ್ಕೆ ಮೇಂಟೆನೆನ್ಸ್ಗೆ ಇಡಬೇಕಾಗ್ತದೆ ಸಭಾಧ್ಯಕ್ಷ. ಯಾಕಂದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಬರುವಂಥದ್ದು, ಟ್ಯಾಕ್ಸಸ್ ಇಂದ ಬರುವಂತ ದುಡ್ಡೆಲ್ಲ ಯಾರಿಗೆ ನೀವೇ ಇದು ಕಷ್ಟ ಆಗ್ತದೆ ಸಭಾಧ್ಯಕ್ಷ. ಎಲ್ಲಿ ಇಲ್ಲ ಸಭಾಧ್ಯಕ್ಷ, ಸಿಸ್ಟಮ್ ಇಲ್ಲ. ಒಂದು ಎಲ್ಲ ಮೇಯಿಸಿದ್ರೆ ಅದು ಕೆಜಿ 6 ತಿಂಗಳಿಗೆ 1 ಕಿತ ಹಿಡಿದ್ಬಿಟ್ಟು ಬಲೆ ಕೊಡ್ತೀರಿ, ಅದ್ರಕ್ಕೆ ಗೋಟ್ ಕೊಡ್ತೀರಿ. ಹಿಡುವವ್ರು ಕೂಲಿ ಕೊಟ್ರೆ ಅವರೇ ಹಿಡ್ಕೊಟ್ಬಿಟ್ಟು ಹೋಗ್ತಾರೆ. ನೀವು ಕೆಜಿ ಇವಾಗ 200, 100, 300 ಐತಲ್ಲ, ಅದಕ್ಕೆ ಮೀನ್ಕು ಯಾವ ರೇಟ್ ಇದ್ರೆ ಆ ರೇಟು ಮಾರ್ಕೊಂಡು ಸಂಘದು ದೊಡ್ಡದು ಮಾಡ್ಕೊಂಡೆ ಅಂತ ಹೇಳಿದ್ರು ಸರ್. ಕೆರೆಯಲ್ಲಿ ಕಳ್ತನ ಇದಕ್ಕೊಂದಷ್ಟು ಸ್ವಲ್ಪ ಸ್ಟ್ರಿಕ್ಟ್ ಕಾನೂನುಗಳು ಮಾಡಬೇಕು. ಅದೊಂದು ಬಿಟ್ಟರೆ ಇನ್ನೆಲ್ಲ ರೀತಿಯಲ್ಲೂ ಇಲಾಖೆ ಕಡೆ ನಮ್ಗೆ ಸಹಕಾರ ಇದೆ. ಬೋಟು ಬಲೆಗಳು ಕೊಡ್ತಿದ್ದಾರೆ.
ಮತ್ತು ಈ PMMS ಸ್ಕೀಮಿಂದನೂ ಸುಮಾರು ನಮ್ಗೆ ಅನುಕೂಲಗಳಾಗಿದೆ. ಒಂದು ವೆಹಿಕಲ್ ಬಂದಿದೆ ನಮಗೆ, ಒಂದು ಬೊಲೊರೋ ಒಂದು ವೆಹಿಕಲ್ ಬಂದಿದೆ. ಮತ್ತು ಸುಮಾರು ಜನಕ್ಕೆ ನಮ್ಮವರಿಗೆ ಈ ಕೃಷಿ ಜಮೀನಲ್ಲಿ ಪಾಂಡ್ ಮಾಡ್ಕೊಂಡು ಮೀನು ಬೆಳೆಸೋದಕ್ಕೂ ಅದಕ್ಕೂ ಸಬ್ಸಿಡಿ ಲೋನ್ಗಳೆಲ್ಲ ಸಿಕ್ಕಿದೆ. MOU ಮಾಡ್ಕೊಂಡಿರ್ತೀವಿ, ಅಂದರೆ ಒಕ್ಕೂಟಕ್ಕೆ ನಾವು MOU ಮಾಡ್ಕೊಂಡಿರ್ತೀವಿ. ಮತ್ತು ಅದರಿಂದ ನಮ್ಮ ಒಕ್ಕೂಟದಿಂದ ಮತ್ತು SAGಗೆ ನಾವು MOU ಮಾಡಿಕೊಂಡು ಅದಕ್ಕೆ ನಮ್ಮ ಅಧ್ಯಕ್ಷರು ಮತ್ತು PDO ಸರ್ ಕೂಡ ಸಹಿ ಹಾಕಿರ್ತಾರೆ. ಮತ್ತು ನಮ್ಮಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾನ್ಸಿ 3 ಜನ ಇದ್ದಾರೆ. ಅವ್ರನ್ನ ಕೂಡ ಅದನ್ನು ಅವ್ರ ಮಾಹಿತಿ ತಿಳಿಸಿ ಅವ್ರ ಕಡೆಯಿಂದನೂ ನಾವು MOU ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವ್ರಿಗೆ ಅಂದರೆ ಪಂಚಾಯಿತಿ ಕಡೆಯಿಂದ ಏನು ಬರುತ್ತೋ ಆ ಅಮೌಂಟನ್ನು SAGಗೂ ಕೊಡೋಕ್ಕೆ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಕುಂಟೆ ಹಾಗೂ ಎಲ್ಲ ಇನ್ನಿತರ ಎಲ್ಲ ಈಗ ವಾಟರ್ ಶೆಡ್ ಡೆವಲಪ್ಮೆಂಟ್ ಮಾಡೋದ್ರಿಂದ ಈಗ ಭಾಳಷ್ಟು ನೀರು ಪುನಶ್ಚೇತನ ಆಗಿದೆ. ಸೊ ದರ್ ಇಸ್ ಇನಫ್ ವಾಟರ್ ಇನ್ ದ ಲೇಕ್ಸ್. ಸೊ ಅದಕ್ಕಾಗಿ ಈಗ ನಾವು ಇದನ್ನು ಸದ್ಬಳಕೆ ಮಾಡ್ಕೋತಾ ಇದ್ದೀವಿ. ಈಗಾಗಲೇ 10 ಕೆರೆಗಳನ್ನ ಮೀನುಗಳನ್ನು ಬಿಡಲಾಗಿದೆ. ಸೊ ಇದರಿಂದ ನಾವು SH ಗ್ರೂಪ್ಗಳಿಗೆ ಇಟ್ಸ್ ನಥಿಂಗ್ ಬಟ್ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ ವುಮೆನ್ ಅಂತ ಹೇಳ್ಬೋದು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮ್ಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.